Hi friends, today we'll prepare some different chutney, means dry coconut chutney. See, we'll show you one second. This one is dry coconut. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಬ್ರೌನ್ ಕಲರ್ ಬರಬೇಕು. ಈ ಥರ ಜಾಸ್ತಿ ಫ್ರೈ ಮಾಡಬಾರ್ದು, ಈ ಥರ ಲೈಟ್ ಬ್ರೌನ್. ಸೊ ಇದು ಡ್ರೈ ಕೋಕೋನಟನ್ನು ಈ ಥರ ಫ್ರೈ ಮಾಡಿ ಚಟ್ನಿ ಮಾಡಿದಾಗ ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ನಾವು ಮ್ಯಾಂಗ್ಳೂರಲ್ಲಿ ಮಾಡ್ತೀವಿ. ಸೊ ಇದು ಆಲ್ಮೋಸ್ಟ್ ಡನ್. ಓಕೆ, ನಾವು ಏನೆಲ್ಲ ಐಟಮ್ಸ್ ಹಾಕ್ತೀವಿ ವಿಲ್ ಎಕ್ಸ್ಪ್ಲೈನ್. ನಾವು ಐಟಮ್ ಹೇಳ್ತಾ ಇದ್ದೀನಿ. See, this one is coconut, dry coconut. Okay, light brown ಅಲ್ಲಿ ಫ್ರೈ ಮಾಡಬೇಕು this one. And ಕೋಸಂಬರಿ ಸೊಪ್ಪು 1 bowl. Next this one garlic 3-4 green chilli and ginger, green chilli and garlic. Next ಕರಿಬೇವು ಇಷ್ಟು ಹಾಕಿದ್ದೀನಿ, ಕರಿ ಲೀಫ್, ಕರಿ ಪತ್ತ. ಆ್ಯಂಡ್ ದಿಸ್ ಒನ್ ಡ್ರೈಡ್ ಪ್ರಾನ್ಸ್, ಅಂದರೆ ಸಿಗಡಿ ಅಂತಾರೆ. ಡ್ರೈ ಪ್ರಾನ್ಸ್ ಅಂದರೆ ಇದು ಚಟ್ನಿಗೆ ಹಾಕುವಂಥದ್ದೇ ಸ್ಮಾಲ್ ಪ್ರಾನ್ಸ್, ಡ್ರೈ ಪ್ರಾನ್ಸ್. ಇದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಟರ್ಮರಿಕ್, ಇಷ್ಟೇ ಚಟ್ನಿಗೆ. ನೆಕ್ಸ್ಟ್ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ, ಹುಣಸೆ ಹುಳಿ. ನೆಕ್ಸ್ಟ್ ಹುಣಸೆ ಹುಳಿ, ಟ್ಯಾಮ್ರಿನ್ ಒಂದಿಷ್ಟು ಹಾಕ್ತಾಯಿದ್ದೀನಿ. ಇದು ಡ್ರೈ ಫಿಶ್ ಚಟ್ನಿ, ಹಸಿ ಚಟ್ನಿ, ಅಂದರೆ ಡ್ರೈ ಚಿಲ್ಲಿ ಹಾಕಲ್ಲ ಇದಕ್ಕೆ, ಓನ್ಲಿ ಎಲ್ಲ ಗ್ರೀನ್ ಐಟಮ್ಸ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ದಿಸ್ ಒನ್ ಕೋಕೋನಟ್, ಸ್ವಲ್ಪ ಕೋಕೋನಟ್ ಫಸ್ಟ್ ಗ್ರೈಂಡ್ ಮಾಡ್ತಾಯಿದ್ದೀನಿ ಫಸ್ಟಿಗೆ. ಓಕೆ, ನಾವು ಕರಿಪತ್ತ, ಇದು ಸ್ವಲ್ಪ ಗ್ರೈಂಡ್ ಮಾಡಿದ ಮೇಲೆ ಕರಿಪತ್ತ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ರೆಡಿ ಆಯಿತು ದಿಸ್ ಒನ್. ಆ್ಯಂಡ್ ಕರಿಪತ್ತ, ನೆಕ್ಸ್ಟ್ ಕೋಸಂಬರಿ, ಓಕೆ, ಆಲ್ ಡನ್. ಆ್ಯಂಡ್ ಟ್ಯಾಮ್ರಿನ್, ದಿಸ್ ಒನ್ ವಿಲ್ ಆ್ಯಡ್. ಎಲ್ಲ ಹಾಕಿದ್ದೀನಿ, ಟರ್ಮರಿಕ್, ಟ್ಯಾಮ್ರಿನ್ ಆ್ಯಂಡ್ ಅರಸಿನ, ಹುಣಸೆ ಹುಳಿ, ನೆಕ್ಸ್ಟ್ ಕೋಸಂಬರಿ ಸೊಪ್ಪು, ಕರಿಪತ್ತ, ಕೋಕೋನಟ್. ಸ್ವಲ್ಪ ಸಾಲ್ಟ್ ಹಾಕಬೇಕು ಟೇಸ್ಟ್ ನೋಡ್ಬಿಟ್ಟು. ಓಕೆ, ಆಲ್ ಡನ್. ನಾವು ರೆಡಿ ಆಯಿತು. ವಿಲ್ ಶೋ ಯು ಒನ್ಸ್. ಸಿ ಲೈಕ್ ದಿಸ್, ಈ ಥರ ಆಗಬೇಕು, ಅಂದರೆ ನೈಸ್ ಆಗಬಾರ್ದು, ಸ್ವಲ್ಪ ನೈಸ್, ಈ ಥರ. ಆಲ್ ಡನ್. ನಾವು ಇದು ಡ್ರೈ ಪ್ರಾನ್ಸ್ ಚಟ್ನಿ, ಹಸಿ ಚಟ್ನಿ, ಅಂದರೆ ಇದಕ್ಕೆ ಡ್ರೈಡ್ ಏನೂ ಹಾಕಿಲ್ಲ. ಕೋಸಂಬರಿ, ಕರಿಪತ್ತ, ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಕಿ ಮಾಡಿದಲ್ಲ, ಸೊ ಹಸಿ ಚಟ್ನಿ. ಇದನ್ನು ಇದಕ್ಕೆ ಮಿಕ್ಸಪ್ ಮಾಡಬೇಕು. ಓಕೆ, ಇದು ಮಿಕ್ಸಪ್ ಮಾಡಬೇಕು.
ಚೆನ್ನಾಗಿ ಮಿಕ್ಸಪ್ ಮಾಡಬೇಕು ಪ್ರಾನ್ಸ್ ಜೊತೆ. ಇದು ನಮ್ಮಲ್ಲಿ ಮ್ಯಾಂಗ್ಳೂರಲ್ಲಿ ಗಂಜಿ ಜೊತೆ ಅಂದರೆ ಕುಚ್ಚಲಕ್ಕಿ ಅನ್ನ ರೈಸ್ ಜೊತೆ ಸೂಪರಾಗಿರುತ್ತೆ ಇದು ಟೇಸ್ಟ್. ಅಂದರೆ ಇದು ಅದಕ್ಕೆ ಮ್ಯಾಚ್ ಆಗೋದು ಕುಚ್ಚಲಕ್ಕಿ ಗಂಜಿ. ಆರೆಲ್ಸ್ ನೀವು ಕರ್ಡ್ ರೈಸಲ್ಲಿ ಇದನ್ನು ತಿನ್ಬೋದು. ಕರ್ಡ್ ರೈಸ್ ಮಾಡಿದರೆ ಗುಡ್ ಫಾರ್ ಹೆಲ್ತ್. ಈ ಥರ ಹಸಿ ಚಟ್ನಿ ವಿತೌಟ್ ಬಾಯ್ಲ್ ವಿತೌಟ್ ಆಯಿಲ್ ಮಾಡಿದಾಗ ನಮಗೆ ಹೆಲ್ತ್ ಪರ್ಪಸ್ ಆಲ್ಸೋ ಗುಡ್, ಡಯಟ್ ಪರ್ಪಸ್ ಆಲ್ಸೋ ಇನ್ಕ್ಲೂಡೆಡ್. ಗಂಜಿ ಚಟ್ನಿ ಡಯಟಿಂಗಲ್ಲಿ ಚಟ್ನಿ ಗಂಜಿ ಊಟ ಮಾಡೋದು ಅದು ಒಂದು ಡಯಟ್ ಟಿಪ್ಸು. ಅಂದರೆ ಡಯಟಿಗೆ ನೀವು ಗಂಜಿ ಊಟ ಮಾಡ್ಬೋದು. ಅಂದರೆ ಕುಚ್ಚಲಕ್ಕಿ ಗಂಜಿ. ವೈಟ್ ರೈಸ್ ಆದರೆ ಕರ್ಡ್ ರೈಸ್ ಜೊತೆ ಊಟ ಮಾಡ್ಬೋದು ಇದು ಚಟ್ನಿ ಜೊತೆ. ಸೊ ಮಿಕ್ಸ್ ಇಟ್ ವೆಲ್. ತುಂಬ ಟೇಸ್ಟಾಗಿರುತ್ತೆ, ನೀವು ಟ್ರೈ ಮಾಡಿ. ಇದರಲ್ಲೇ ನಾವು ದಿಸ್ ಒನ್ ಡ್ರೈ ಚಟ್ನಿನೂ ಮಾಡ್ತೀವಿ. ಕೋಕೋನಟ್ ಡ್ರೈ ಕೋಕೋನಟ್ ಹಾಕಿ ಆ್ಯಂಡ್ ಡ್ರೈ ಚಿಲ್ಲಿ ಹಾಕಿ ಆ್ಯಂಡ್ ಧನಿಯಾ ಸ್ವಲ್ಪ ಹಾಕಿ ಡ್ರೈ ಚಟ್ನಿ ಪೌಡ್ರನ್ನು ಮಾಡ್ತೀವಿ. ಆ್ಯಂಡ್ ಸ್ವಲ್ಪ ಲಿಕ್ವಿಡ್ ಥರನೂ ಡ್ರೈ ಚಟ್ನಿ ಮಾಡ್ತೀವಿ. ಸ್ವಲ್ಪ ನೀರು ಹಾಕ್ಬೇಕು. ಇದಕ್ಕೆ ಸ್ವಲ್ಪ ವಾಟರ್ ಮಿಕ್ಸಪ್ ಮಾಡಿದ್ದೀನಿ. ಇದು ಗಂಜಿಗೆ ನಾವು ಊರಲ್ಲಿ ಇಂಪಾರ್ಟೆಂಟ್ ಕೊಡ್ತಾರೆ. ಗಂಜಿ ಮಾಡಿದಾಗ ಈ ಥರ ವೆರೈಟಿ ಆಫ್ ಮೀನಲ್ಲಿ ಡ್ರೈ ಫಿಶಲ್ಲಿ ಚಟ್ನಿ ಮಾಡ್ತೀವಿ. ಸೊ ಮಂಗಳೂರು ಸ್ಪೆಷಲ್ ದಿಸ್ ಈಸ್. ಈ ಥರ ಮಿಕ್ಸಪ್ ಮಾಡಬೇಕು. ಡಯಟ್ ಪೀಪಲ್ಗೆ ನಾನು ಕೆಲವೊಬ್ಬರು ಹೇಳ್ತಾರೆ, ಫ್ಯೂ ಪೀಪಲ್ ಅಂದರೆ ರೈಸ್ ತಿನ್ನಬಾರ್ದು. ರೈಸ್ ತಿನ್ಬೋದು, ಲಿಮಿಟೇಷನ್ 1 ಬೌಲು ರೈಸ್ ಆರೆಲ್ಸ್ 1 ಬೌಲ್ ಗಂಜಿ ಈ ಥರ ಊಟ ಮಾಡ್ಬೋದು. ರೈಸೇ ತಿನ್ನಬಾರ್ದು ಆ ಥರ ಡಯಟಲ್ಲಿ ಏನೂ ಇಲ್ಲ ರೂಲ್ಸು. ಸೊ ಗಂಜಿ ಊಟ ಮಾಡ್ಬೋದು, ಲಿಮಿಟೇಷನ್. ನಾಟ್ ಮಾರ್ನಿಂಗ್, ಲಂಚ್ ಟೈಮಲ್ಲಿ ನೀವು ಗಂಜಿ ಊಟ ಮಾಡ್ಬೋದು. ಇದು ನಾನು ಆಫ್ಟರ್ನೂನಿಗೆ ರೆಡಿ ಮಾಡಿರೋದು. ಇದಕ್ಕೆ ನಿಮಗೆ ಸ್ವಲ್ಪ ತಡ್ಕ ಬೇಕು ಅಂದರೆ ಒಗ್ಗರಣೆ ಹಾಕ್ಬೋದು. ನಾವು ಹಾಕಲ್ಲ, ಪ್ಲೈನಾಗಿ ತಿಂತೀನಿ. ಸೊ ನಾವು ಆಲ್ ಡನ್, ಗೆಟ್ ರೆಡಿ ಟು see chutney is ready. Okay, green chutney, dry prawns chutney, meenu chutney, 3-4 name. You can also try at home. ನೀವು ಟ್ರೈ ಮಾಡಿ. ವಿತ್ ಗಂಜಿ ಜೊತೆ ಊಟ ಮಾಡಿ, ಬ್ರೌನ್ ರೈಸ್ ಜೊತೆ ಆರೆಲ್ಸ್ ಕರ್ಡ್ ರೈಸ್ ಜೊತೆ ನೀವು ಊಟ ಮಾಡಿ ಆಫ್ಟರ್ನೂನ್. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಓಕೆ, ಅಂಟಿಲ್ ದೆನ್ ಬಾಯ್. ನನ್ನ ವಿಡಿಯೋಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಉಡ್ಲದಕ್ಕಲು ತುಯ್ಯರ್ಲ ಎನ್ನ ವೀಡಿಯೋನು ಸಬ್ಸ್ಕ್ರೈಬ್ ಮಲ್ಪಲೆ, ಶೇರ್ ಮಲ್ಪಲೆ ಪ್ಲೀಸ್. ಕನ್ನಡದವರು ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಎಲ್ಲ ಭಾಷೆಯವರು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ನಾಟ್ ಹೆಲ್ಪ್, ಸಪೋರ್ಟ್. ಓಕೆ, ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.